ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಅನ್ನದ ಮಹತ್ವ ಏನು ಅಂತ ತಿಳಿಸೋದಕ್ಕೆ ನೀನು ರೈತನಾಗಿ ಭೂಮಿಗೆ ಬಂದ್ಯಾ? ಶಿವಪ್ರಸಾದ್, ರೈತ ಭಗವಂತನಾಗಿ ಭೂಮಿಗೆ ಬಂದು ಅದೆಷ್ಟೋ ವರ್ಷಗಳಾಗಿವೆ. ಆದರೆ ನಿಮ್ಯಾರ ಕಣ್ಣಿಗೂ ಕಂಡಿಲ್ಲ ಅಷ್ಟೇ. ಹೌದು ಭಗವಂತ, ಹಸುವನ್ನ ನೀಗ್ಸೋ ರೈತನೇ ದೇವರು ಅಂತ ನನಗೆ ಗೊತ್ತಿತ್ತು. ಆದ್ರೆ ಈಗ ಮನದಟ್ಟಾಯ್ತು, ಮನಸ್ಸಿಗೆ ಮುಟ್ತು. ಇದು ಕೇವಲ ನಿನಗೆ, ನಿನ್ನ ಕುಟುಂಬದವರಿಗೆ ಮನದಟ್ಟಾದ್ರೆ ಸಾಲದು. ರೈತನ ಶ್ರಮ, ಅವನ ಬೆಲೆ ಪ್ರತಿಯೊಬ್ಬರಿಗೂ ಮನದಟ್ಟಾಗಬೇಕು, ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಅವನು ಹಸಿರ ಜೊತೆಗೆ ಉಸಿರು ಬೆಸೆದುಕೊಂಡ, ಹಸಿರ ಉಳಿಸಿ ಹಸಿವ ತಣಿಸಿ ಹೆಸರೇ ಕೇಳದೆ ಕೆಸರಿನೊಂದಿಗೆ ಬದುಕು ಕಟ್ಟಿಕೊಂಡಿರುವ ಕೆಂದಾವರಿಯೇ ನಮ್ಮ ರೈತ. ನೀವೆಲ್ಲ ಕೆಲಸ ಮಾಡುವ ಜಾಗಕ್ಕೆ ಪಾದರಕ್ಷೆಯನ್ನು ಧರಿಸಿಯೇ ಹೋಗಬೇಕು. ಆದರೆ ಕೆಲಸ ಮಾಡುವ ಜಾಗಕ್ಕೆ ಪಾದರಕ್ಷೆಯನ್ನೇ ಸೋಕಿಸದೆ ಕಾರ್ಯನಿರ್ವಹಿಸುವ ಏಕೈಕ ಕೆಲಸಗಾರ ರೈತ. ಹೆತ್ತ ತಾಯಿಗೂ ಮಿಗಿಲಾಗಿ ಭೂಮಿ ತಾಯಿಯನ್ನ ಗೌರವಿಸುವ ಏಕೈಕ ಶ್ರಮಜೀವಿ ರೈತ. ತಾನು ಹಸುವಲ್ಲಿದ್ರು ಹಸಿದು ಬಂದವರನ್ನು ತನ್ನವರಂತೆಯೇ ಕಂಡು ಅನ್ನ ನೀಡೋ ಅನ್ನಪೂರ್ಣೇಶ್ವರಿಯ ಉತ್ತರಾಧಿಕಾರಿಯೇ ರೈತ. ನೀವು ತಿನ್ನೋ ಪ್ರತಿ ಒಂದು ಅನ್ನದ ಅಗಳಿನ ಹಿಂದೆ ಎಷ್ಟೋ ರೈತರ ಶ್ರಮವಿದೆ. ನಿಮ್ಮೆಲ್ಲರ ಮನೆಯಲ್ಲೂ ಅನ್ನ ಬೇಯುತ್ತಿದ್ದರೆ, ನಿಮ್ಮೆಲ್ಲರ ಹಸಿವು ಕಾಲಕಾಲಕ್ಕೆ ನೀಗುತ್ತಿದ್ದರೆ ಅದಕ್ಕೆ ಕಾರಣ ರೈತ. ಶಿವಪ್ರಸಾದ್, ಒಂದು ಗಂಟು ಅಕ್ಕಿ ಬೆಳೆಯಲು ನೀನು ನಿನ್ನ ಕುಟುಂಬದವರು ಸೋತು ಸುಣ್ಣವಾದಿ. ಆದರೆ ನಮ್ಮ ರೈತ ಅದೆಷ್ಟೋ ಚೀಲ ಅಕ್ಕಿ ಬೆಳೆದು ಮಾರುಕಟ್ಟೆಯವರೆಗೆ ಸಾಗಿಸಲು ಅದೆಷ್ಟು ಬೆವರು, ಅದೆಷ್ಟು ಹನಿ ರಕ್ತವನ್ನು ಸುರಿಸುತ್ತಾನೆಂದು ಅವನಿಗೆ ಮಾತ್ರ ಗೊತ್ತು. ಇದರ ಮಧ್ಯೆ ಮಳೆ, ಗಾಳಿ, ಕ್ರಿಮಿ, ಕೀಟ ಇವುಗಳ ಸಮಸ್ಯೆ ಎಲ್ಲವನ್ನೂ ದಾಟಿ ನಿಮ್ಮ ಮನೆಗೆ ಒಂದು ಕಾಳು ಅಕ್ಕಿ ತಲುಪುತ್ತದೆ ಎಂದರೆ ಅದಕ್ಕೂ ಕೂಡ ರೈತನ ಕಠಿಣ ಪರಿಶ್ರಮವೇ ಕಾರಣ. ಹಾಗಾಗಿ ಅನಿವಾರ್ಯ ಸಂದರ್ಭದಲ್ಲಿ ಅನ್ನ ಚೆಲ್ಲುವ ಮುನ್ನ ಅನ್ನಪೂರ್ಣೇಶ್ವರಿಗೆ ಕ್ಷಮೆ ಕೇಳದಿದ್ದರೂ ಅನ್ನ ಬೆಳೆಯುವ ರೈತನಿಗೆ ಕ್ಷಮೆ ಕೇಳಲೇಬೇಕು. ನಿಮ್ಮ ಮಕ್ಕಳಿಗೆ ಹಣ್ಣು, ತರಕಾರಿ, ಸೊಪ್ಪು, ಧಾನ್ಯ ಇವುಗಳನ್ನು ದೂರದರ್ಶನದಲ್ಲೋ ಮಾರುಕಟ್ಟೆಯಲ್ಲೋ ಪರಿಚಯ ಮಾಡೋ ಬದಲು ನೇರವಾಗಿ ರೈತನ ಕಾರ್ಯಕ್ಷೇತ್ರವಾದ ಹೊಲ ಗದ್ದೆಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ಅರಿವು ಮೂಡಿಸಿದರೆ ಅವರಿಗೂ ಕೂಡ ರೈತನ ಶ್ರಮ ಏನು ಎಂದು ಅರ್ಥವಾಗುತ್ತದೆ. ರೈತ ನೇಗಿಲ ಹಿಡಿದು ತಾಳ್ಮೆಯಿಂದ ಕಾಯುತ್ತಿರೋ ಬಲರಾಮ, ತಾಳ್ಮೆಯನ್ನೇ ಅಸ್ತ್ರವನ್ನಾಗಿಸಿ ಸಮಯ ಸಂದರ್ಭವನ್ನ ನೋಡಿ ಸೂಕ್ತವಾದ ಪ್ರತಿಕ್ರಿಯೆ ನೀಡೋ ಶ್ರೀರಾಮ. ಭಗವಂತ, ನೀನು ಹೇಳಿದ ಒಂದೊಂದು ಮಾತು ಅಪ್ಪಟ ಸತ್ಯ. ಆದ್ರೆ ನನಗೊಂದು ಡೌಟು. ಈ ಸರ್ಕಾರದವರು ರೈತರ ಸಾಲ ಮನ್ನಾ ಮಾಡ್ತಾರೆ, ಬೆಳೆಗೆ ಪರಿಹಾರ ಕೊಡ್ತಾರೆ. ಇದರಿಂದ ರೈತರಿಗೆ ಅನುಕೂಲ ಇಲ್ವಾ? ರೈತನಿಗೆ ಪ್ರಕೃತಿ ಕೈ ಹಿಡಿದ್ರೆ ಸಾಕು, ಅವನು ಸರ್ಕಾರಕ್ಕೆ ಸಾಲ ಕೊಡಬಲ್ಲ ಕುಬೇರನಾಗ್ತಾನೆ. ಅವನಿಗೆ ಬೇಕಾಗಿರುವುದು ಸಾಲ ಮನ್ನಾ ಅಲ್ಲ, ಆಧುನಿಕ ವ್ಯವಸಾಯದ ಬಗೆಗಿನ ಸಾಮಾನ್ಯ ಜ್ಞಾನ. ಅವನಿಗೆ ಬೇಕಾಗಿರುವುದು ಬೆಂಬಲದ ಬೆಲೆಯಲ್ಲ, ರೈತಾಪಿ ಕಾರ್ಯದ ಬಗೆಗಿನ ಹಂಬಲದ ಬೆಲೆ. ಸೂರ್ಯನಿಗಿಂತ ಮೊದಲೇ ಕಾರ್ಯಪ್ರವೃತ್ತನಾಗುವ ಹಾಗೂ ಪಂಚಭೂತಗಳಾದ ಪೃಥ್ವಿ, ಅಪುಹು, ತೇಜೋ, ವಾಯು, ಆಕಾಶ ಇವರೆಲ್ಲರನ್ನೂ ತನ್ನ ಕಾರ್ಯದಲ್ಲಿ ಬಳಸಿಕೊಂಡು ಅವರನ್ನೂ ಕೂಡ ಸಹೋದ್ಯೋಗಿಗಳನ್ನಾಗಿ ಮಾಡಿಕೊಂಡಿರುವ ಏಕೈಕ ಉದ್ಯಮಿ ನಮ್ಮ ರೈತ. ರೈತ ಬೆಳೆದ ಬೆಳೆಗೆ ಬೆಲೆ ನೀಡುವುದರ ಜೊತೆಗೆ ರೈತನಿಗೂ ಬೆಲೆ ನೀಡಿದರೆ ನಾನು ತೃಪ್ತನಾಗುತ್ತೇನೆ. ರೈತ ಕೇವಲ ದೇಶದ ಬೆನ್ನೆಲುಬಲ್ಲ, ನಮ್ಮ ದೇಶದ ನಾಗರಿಕರ ಹೊಟ್ಟೆಪಾಡಿನ ರಾಯಭಾರಿ. ಈ ಹೊಸ ಸಂವತ್ಸರದಲ್ಲಿ ಹೊಸತನದ ಪಾಠವೇ ಇದೆ. ಹಳೆಯ ದಿನಗಳನ್ನು ಮರೆತು ಕಲಿತ ಪಾಠವನ್ನು ನೆನಪಿನಲ್ಲಿಟ್ಟುಕೊಂಡು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ ಕಡೆಯ ಮಾತು, ನಿಮಗೆ ಸಂಬಳ ಕೊಡುವ ಸಂಸ್ಥೆಗೆ
ವ್ಯಕ್ತಿಗೆ ಶ್ರೇಯಸ್ಸನ್ನು ಬಯಸಿ ನೀವು ನಮಸ್ಕರಿಸುವುದೇ ಆದರೆ ಅವರಿಗೂ ಅನ್ನ ಕೊಡೋ ರೈತನಿಗೆ ನಮಸ್ಕರಿಸುವುದು ನಿಮ್ಮ ಕರ್ತವ್ಯ. ಯುಗದ ಹಾದಿ ಯುಗಾದಿ ಹಬ್ಬವಾದರೆ ರೈತ ಜಗದ ಆದಿ. ರೀ ಅಯ್ಯೋ ರೀ ಬಾಗ್ಲು ತೆಗಿರಿ. ಅಯ್ಯೋ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ಸಂಸಾರ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಒಂದ್ ಮಾತ್ ಹೋಗುತ್ತಪ್ಪ. ಪ್ಲೀಸ್ ರೀ ಬಾಗ್ಲು ತೆಗಿರಿ. ರೀ ಮಾವ ಬೇಗ ಬನ್ನಿ ಮಾವ. ರೀ ಅಯ್ಯೋ ಮಾವ ಇವ್ರು ಆಗ್ಲಿದ್ದ ಬಾಗ್ಲು ತಟ್ಟಿದ್ರು ಬಾಗ್ಲು ತೆಗಿತಾ ಇಲ್ಲ ನೋಡಿ. ಹೌದು ಬಾಗಿಲು ಹಾಕೊಂಡ್ಬಿಟ್ಟಿದ್ದಲ್ಲ. ಲೋ ಶಿವು, ಲೋ ಶಿವ, ಲೇ ಬಾಗಿಲು ತೆಗಿಯೋ. ಲೇ ತುಂಬಾ ಭಯ ಆಗತ್ತೆ, ಬಾಗಿಲು ತೆಗಿಯೋ ಶಿವು. ರೀ ಬಾಗ್ಲು ತೆಗಿರಿ. ಅಯ್ಯೋ ಯಾರಾದ್ರೂ ಗಂಡಸರಿದ್ರೆ ಬನ್ರಪ್ಪ. ಬನ್ರಪ್ಪ. ಅಮ್ಮ ಹಾಗನ್ಬೇಡಮ್ಮ, ಜನ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಸಾರಿ ಮಾವ. ಅಯ್ಯೋ ಅಕ್ಕಪಕ್ಕದವ್ರು ಯಾರಾದ್ರೂ ಇದ್ರೆ ಬನ್ರಪ್ಪ. ನಮ್ಮ ಯಜಮಾನ್ರು ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾರೆ, ಬಾಗ್ಲ ತೆಗಿತಾ ಇಲ್ಲ. ರೀ ಬಾಗ್ಲು ತೆಗಿರಿ. ಶಿವ, ಅಯ್ಯೋ ರೀ ಶಿವ ಅಮ್ಮ ಬರ್ಲಿಲ್ವಲ್ಲಮ್ಮ. ರೀ ಏನಾಯ್ತು? ನಮ್ಮ ಯಜಮಾನ್ರು ಆಗ್ಲೇ ಸ್ನಾನಕ್ಕೆ ಹೋಗ್ತೀನಿ ಅಂತ ಬಾಗ್ಲ ಹಾಕೊಂಡವ್ರು, ಇನ್ನೂ ಬಾಗ್ಲು ತೆಗಿತಾ ಇಲ್ವೇ? ಅಯ್ಯೋ ದೇವ್ರೇ. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರಿ? ನಮ್ಮ ಬಸಣ್ಣನು ಕೂಡ ಅವ್ನ ಹೆಂಡತಿಗೆ ಹೆದರ್ಸಾಕ ಅವಾಗ ಅವಾಗ ಹಿಂಗ್ ಮಾಡ್ತಿರ್ತಾನ. ಶಿವಪ್ಪಣ್ಣರು ಹಂಗ ಮಾಡಕತ್ತಾರ ಅಂತ ಕಾಣಿಸ್ತೈತಿ. ಇಲ್ಲ ಪವ್ಯ, ಇವ್ರು ಯಾವತ್ತೂ ಹೀಗ್ ಮಾಡ್ದವ್ರಲ್ಲ. ನಂಗೆ ಅದಕ್ಕೆ ಇಷ್ಟು ಗಾಬರಿ ಆಗ್ತಿರೋದು. ಅಮ್ಮ ಕಾಶಿಗಾದ್ರೂ ಫೋನ್ ಮಾಡಮ್ಮ. ಆಗ್ಲೇ ಮಾಡಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ ಅನ್ಸುತ್ತೆ. ರೇ ರೇ ಬಾಗ್ಲು ತೆಗಿರಿ, ಭಯ ಆಗ್ತದೆ. ಬಾಗ್ಲು ತೆಗಿರಿ ಶಿವಪ್ಪಣ್ಣರ. ರೇ ಎಂತ ಶಿವರು ಇನ್ನು ಬಾಗಿಲು ತೆಗಿಲಿಲ್ಲ? ಇಲ್ಲ ಕಶ್ಯವ್ರ, ಅರ್ಧ ಮುಕ್ಕಾಲ್ ಗಂಟೆ ಆಯ್ತು, ಎಲ್ರು ಕೂಗ್ತಿದೀವಿ, ಆದ್ರೂ ಕಡೆಯಿಂದ ಏನು ಮಾತಾಡ್ತಾ ಇಲ್ಲ. ರೇ ಅಕ್ಕ ಅಂತದ್ ಏನೇ ಹೇಳ್ದೆ ನೀನು ಬಾವಂಗೆ? ಅಯ್ಯೋ ಆ ವಿಠಲ್ ಅವ್ರನ್ನ ನೋಡ್ರಿ, ಅವ್ರ ಸ್ನಾನಕ್ಕೆ ತುಂಬಾ ನೀರೇ ಬಳಸಲ್ಲ, ನೀವು ಇದೀರಾ ಅನ್ನಪ್ಪ ಅಷ್ಟೇ. ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡು ಆಗ್ಲೇ ಸ್ನಾನಕ್ಕೆ ಹೋದ್ರು. ಅರ್ಧ ಮುಕ್ಕಾಲ್ ಗಂಟೆ ಆಯ್ತು, ಏನ್ ಕೇಳಿದ್ರು ಬಾಗ್ಲೇ ತೆಗಿತಿಲ್ಲ. ಅಯ್ಯೋ ಗಿರ್ಜಮ್ಮ, ಹಂಗಲ್ಲ, ಗಂಡನೆದ್ರಿಗೆ ಬೇರೆ ಗಂಡಸ್ರನ್ನ ಹೊಗಳಕ್ ಆಗ ಮರ್ರೆ. ಪಾಪ ಆ ಗಂಡ ಜೀವ ಎಷ್ಟು ಬೇಜಾರು ಮಾಡ್ಕೊಂಡಿತ್ತೋ ಏನೋ. ಈಗ ಬೇರೆ ದಾರಿ ಇಲ್ಲ, ಬಾಗ್ಲು ಒಡಿಕೆ. ಇಲ್ಲ ಅಂದ್ರೆ ಟೊಮೆಟೊ ಹೊಡಿಬೇಕಾಗ್ತದೆ ಮಾರ್ರೆ. ಕಾಶಿ ಸಾಹೇಬ್ರ ಅದನ್ನ ಬಾಗ್ಲ ಹೊಡಿರಿ. ನೋಡಿ 1 2 3. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.